ಪ್ರಧಾನಿ ನರೇಂದ್ರ ಮೋದಿಯವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ಉದ್ಬೂರು ಗ್ರಾಮದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾದ ವತಿಯಿಂದ ಮಹಾರಾಜ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಪಂದ್ಯಾವಳಿಯ ಸಮಾರೋಪ ಸಮಾರಂಭವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿ ಚಿಕ್ಕರಂಗನಾಯ್ಕ ಅವರು ಉದ್ಘಾಟನೆಯನ್ನ ಮಾಡಿದರು. ಬಳಿಕ ಮಾತನಾಡಿದ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಮಹಾರಾಜ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ. ಇಂತಹ ಉತ್ತಮ ಪ್ರಧಾನಮಂತ್ರಿಗಳನ್ನ ಪಡೆದ ನಾವೇ ಧನ್ಯರು. ಯುವಕರು ಕ್ರೀಡಾ ಚಟುವಟಿಕೆಗೆ ಹೆಚ್ಚು ಒತ್ತು ನೀಡುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಕ್ರೀಡೆಗಳು ಸಹಕಾರಿಯಾಗಿದೆ ಎಂದು ಯುವಕರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಇನ್ನು ಕ್ರಿಕೆಟ್ ಪಂದ್ಯಾವಳಿಗೆ ಸುಮಾರು 28 ತಂಡಗಳು ಭಾಗವಹಿಸಿದ್ದು, ಅವುಗಳಲ್ಲಿ ನಂಜನಗೂಡು ತಾಲೂಕಿನ ಹರತಲೆ ತಂಡ ಮತ್ತು ಕಡೇನೂರು ಗ್ರಾಮಗಳ ತಂಡಗಳ ನಡುವೆ ಸೆಣಸಾಟ ಏರ್ಪಟ್ಟಿತು. ಹರತಲೆ ತಂಡ ಪ್ರಥಮ ಬಹುಮಾನವನ್ನ ಬಾಚಿಕೊಂಡು 30,000 ನಗದು ಮತ್ತು ಟ್ರೋಫಿ ಪಡೆದರೆ, ಕಣೆನೂರು ತಂಡ ದ್ವಿತೀಯ ಬಹುಮಾನವನ್ನ ಗಳಿಸಿ 15,000 ನಗದು ಮತ್ತು ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಶಿವಕುಮಾರ್, ಯುವ ಮುಖಂಡ ಕವಿಶ್ ಗೌಡ, ಬಿಜೆಪಿ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷ ಗೋರೂರು ಶಿವು ನಾರಾಯಣ, ಪೊಲೀಸ್ ಮಹೇಶ್, ಚಿದಂಬರ, ಆಯೋಜಕರಾದ ಉಮೇಶ್, ವಕೀಲ ಮಂಜುನಾಥ್, ತ್ಯಾಗರಾಜ್, ನಂದೀಶ್, ರವಿಕುಮಾರ್, ಕ್ರಿಕೆಟ್ ತಂಡಗಳ ನಾಯಕರಾದ ಮಹೇಶ್, ದೇವು ಸೇರಿದಂತೆ ವಿವಿಧ ತಂಡಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಇದರಲ್ಲಿ 28 ತಂಡಗಳು ಭಾಗವಹಿಸಿದ್ದು, ಫೈನಲ್ ಆಗಿ ಹರತಲೆ ತಂಡ ಮತ್ತು ಕಣನೂರು ತಂಡದ ನಡುವೆ ಸೆಣಸಾಟ ನಡೆದು ಹರತಲೆ ತಂಡಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ. ಎರಡನೇ ತಂಡಕ್ಕೆ ಕಣನೂರಿಗೆ ಸೇರಿದೆ. ಆದರೆ ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವುದೇ ಭಾಗ್ಯ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸೋದೇ ಭಾಗ್ಯ ಅಂತ ತಿಳ್ಕೊಂಡು ಸಮಾನವಾಗಿ ಸ್ಪೋರ್ಟಿವ್ ಆಗಿ ತಗೊಂಡು ಪ್ರತಿಯೊಬ್ಬರು ಕೂಡ ಆರೋಗ್ಯ, ಇವತ್ತು ಒಂದಲ್ಲ ಒಂದು ಕ್ರೀಡೆಯನ್ನು ಮಾಡೋದರಿಂದ ನಮ್ಮ ಆರೋಗ್ಯವಾಗಿ ಸಮಾಜ ಮಾನಸಿಕವಾಗಿ ನಾವು ಆರೋಗ್ಯವಾಗಿದ್ದರೆ ಆರೋಗ್ಯವಂತ ಸಮಾಜನ ಕಟ್ಬೋದು. ಈ ನಿಟ್ಟಿನಲ್ಲಿ ಉದ್ಬೂರು ಗ್ರಾಮದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಇವತ್ತು ಜಗತ್ತಲ್ಲಿ ನಮ್ಮ ದೇಶವನ್ನು ತಿರುಗಿ ನೋಡುವಂಥ